ನಾವು ಮೈಸೂರಿಂದ ಮಂಡ್ಯಕ್ಕೆ ಬಂದಿದ್ದೀವಿ. ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಮಂಡ್ಯ ಸ್ಪೆಷಲ್ ಏನಾದರೂ ಹುಡುಕ್ಬಿಟ್ಟು ತಿನ್ನೋಣ ಅನ್ಕೋತಾ ಇದೀವಿ. 9:15 ತಿಂಡಿ ಟೈಮ್ ಆಗಿರೋದ್ರಿಂದ ಏನಾದರೂ ತಿಂಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಶುಗರ್ ಕೇನ್ ಜ್ಯೂಸ್ ನೋಡಿದ್ವಿ. ಅಫ್ಕೋರ್ಸ್ ಮಂಡ್ಯ ಶುಗರ್ ಕೇನ್ ಫೇಮಸ್ ಇರೋದ್ರಿಂದ ಅಲ್ಲಿ ಹೋಗಿ ಕುಡಿಯೋಣ ಅಂತ ಲೆಟ್ಸ್ ಗೋ. ಈ ಶುಗರ್ ಕೇನ್ ಅಂಗಡಿಯಲ್ಲಿ ನೋ ವಾಟರ್ ನೋ ಶುಗರ್ ಏನೇನೋ ನೋ ಅಂತೆಲ್ಲ ಹಾಕಿದ್ದಾರೆ. ನಮ್ಮೂರ ಕಬ್ಬು. ನಾನ್ ಶುಗರ್ ಕೇನ್ ಜ್ಯೂಸ್ ಕುಡಿಬೇಕಿದ್ರೆ ಒಂದೊಂದ್ ಕಡೆ ಬೆಲ್ಲ ಮಿಕ್ಸ್ ಮಾಡಿರೋದು ಐಸ್ ಮಿಕ್ಸ್ ಮಾಡಿರೋದೆಲ್ಲ ಕುಡಿದಿದ್ದೀನಿ. ಅದು ಪ್ಯೂರ್ ಆಗಿರೋದಿಲ್ಲ. ಅವರು ಪರ್ಟಿಕ್ಯುಲರ್ಲಿ ನೋ ವಾಟರ್ ನೋ ಶುಗರ್ ನೋ ಐಸ್ ಕ್ಯೂಬ್ಸ್ ಅಂತೆಲ್ಲ ಹಾಕಿದ್ರಲ್ಲ, ಸೊ ನನಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಫ್ರೆಶ್ ಆಗಿ ಕೊಡ್ತಾ ಇದ್ರು. ಸೊ ಹೋಗಿ ಕುಡಿಯೋಣ ಅಂತ ಹೋದ್ವಿ. 20 ರೂಪೀಸ್ ಚಾರ್ಜ್ ಮಾಡಿದ್ರು. ರೆಗ್ಯುಲರ್ ಟೇಸ್ಟ್ ಇತ್ತು ವಿದೌಟ್ ಐಸ್. ಚೆನ್ನಾಗ್ ಅನ್ಸ್ತು. ಅದನ್ನ ಮುಗಿಸ್ಕೊಂಡು ತಿಂಡಿಯಲ್ಲಿ ಮಾಡೋಣ ಅಂತ ಹುಡುಕ್ತಾ ಇರ್ಬೇಕಿದ್ರೆ ಅಲ್ಲೇ ಒಂದು ಫಾಸ್ಟ್ ಫುಡ್ ಜಾಗ ಕಾಣಿಸ್ತು. ಮಂಡ್ಯ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲೇ ಇತ್ತು. ಮಂಡ್ಯದಲ್ಲಿ ನಿಮ್ಮ ಫೇವ್ರೆಟ್ ಫುಡ್ ಪ್ಲೇಸ್ ನ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮಂಡ್ಯದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ವಿಷಯ ಏನಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಜನ ಅನ್ನೋದು. ನನಗೆ ತುಂಬಾ ದಿನ ಆದ್ಮೇಲೆ ಯಾರೋ ತುಂಬಾ ಗೊತ್ತಿರೋರು ಸಿಕ್ಕದಂಗ ಅನ್ಸ್ತಾ ಇತ್ತು. ಇಡ್ಲಿ ಮೆಣಸಿನಕಾಯಿ ಬಜ್ಜಿ ಮತ್ತೆ ಸಾಂಬಾರ್ ಕೊಟ್ಟಿದ್ರು. ಚಟ್ನಿ ತುಂಬಾ ಖಾರ ಇತ್ತು. ಸಾಂಬಾರ್ ಚೆನ್ನಾಗಿತ್ತು. ಅಂಕಲ್ ಅಂತೂ ಸಿಕ್ಕಾಪಡೆ ಸ್ವೀಟ್ ಅನ್ಸಿದ್ರು. ನಾವ್ ಯಾವ್ದಾದ್ರು ಹೋಟೆಲ್ಗೆ ಹೋದ್ರೆ ಪೇ ಮಾಡೋದ್ ಮಾಡೇ ಮಾಡ್ತೀವಿ. ಖುಷಿಯಿಂದ ಮಾತಾಡ್ಸಿ ಕೊಡುವಾಗ ತಿನ್ನಕ್ಕೂ ಖುಷಿ ಅನ್ಸುತ್ತೆ. ಇನ್ನೊಂದ್ ವಿಷಯ ಹೇಳಲೇಬೇಕು. ಇಡೀ ಮಂಡ್ಯನೆಲ್ಲ ಹುಡುಕಿದ್ವಿ ಎಳ್ನೀರ್ ಬೇಕು ಅಂತ. ಎಳ್ನೀರಂತೂ ಸಿಗ್ಲೇ ಇಲ್ಲ. ಆಮೇಲೆ ಕೊನೆಗೆ ಮೈಸೂರಿಗೆ ಬಂದ್ ಕುಡಿದ್ವಿ. ಈ ವಿಡಿಯೋನ ನಿಮ್ ಫ್ರೆಂಡ್ ಶೇರ್ ಮಾಡಿ. ಎಷ್ಟು ರಿಯಲಿಸ್ಟಿಕ್ ಆಗಿ ಬಿಡಿಸಿದ್ದಾರೆ ಅಂದ್ರೆ ಕ್ರೇಜಿ. ಇದೇ ತರ ವಿಡಿಯೋಸ್ಗೆ ಮೈಸೂರುಗಳನ್ನ ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ.